ನಮಸ್ಕಾರ ಗೆಳೆಯರೇ, ಶಸ್ತ್ರಾಸ್ತ್ರಗಳ ವಿಷಯಕ್ಕೆ ಬಂದಾಗ ಇಲ್ಲಿ ಯಾರು ಸ್ನೇಹಿತರಲ್ಲ. ಯಾಕಂದ್ರೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಒಂದು ಮುಕ್ತ ಸ್ಪರ್ಧೆ. ಇಲ್ಲಿ ಪ್ರತಿಯೊಬ್ಬರು ತಮ್ಮದೇ ತಂತ್ರಗಳನ್ನ ಬಳಸುತ್ತಾರೆ. ಹಾಗೂ ಇದೇ ಸ್ಪರ್ಧೆಯಲ್ಲಿ ಭಾರತದ ಒಂದು ಅಸ್ತ್ರ ಯುರೋಪಿಯನ್ ದೇಶಗಳ ಹುಬ್ಬೇರಿಸುವಂತೆ ಮಾಡಿದ್ದು. ಸ್ವತಃ ಎಕ್ಸ್ಕ್ಯಾಲಿಬರ್ ಆರ್ಮಿ ಸಂಸ್ಥೆ ಕೂಡ ಭಾರತದ ಈ ಶಸ್ತ್ರಾಸ್ತ್ರಕ್ಕೆ ಪೈಪೋಟಿ ನೀಡಲು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದೆ. ಗೆಳೆಯರೇ, ನಿಮಗೆ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ATAGS ಕ್ಷೇತ್ರದಲ್ಲಿ ಭಾರತದ ಹೆಸರಿನಲ್ಲಿ ಒಂದು ದೊಡ್ಡ ದಾಖಲೆ ಇದೆ ಅನ್ನೋ ಈ ವಿಷಯದ ಬಗ್ಗೆ ಗೊತ್ತಿಲ್ಲದಿರಬಹುದು. ಭಾರತ ಫೋರ್ಸ್ನ ಸಹಾಯಕ ಸಂಸ್ಥೆಯಾದ ಕಲ್ಯಾಣಿ ಫೋರ್ಸ್ ತನ್ನ ATAGS ನಿಂದ 48 ಕಿಲೋಮೀಟರ್ ದೂರದವರೆಗೆ ಶೆಲ್ ಫೈರ್ ಮಾಡಿದೆ. ಹಾಗೂ ಇದು ಒಂದು ಹೊಸ ವಿಶ್ವ ದಾಖಲೆಯಾಗಿದ್ದು, ಇಲ್ಲಿಯವರೆಗೆ ವಿಶ್ವದ ಯಾವುದೇ ATAGS ಸಿಸ್ಟಮ್ ಕೂಡ ಇಷ್ಟು ದೂರದವರೆಗೆ ಶೆಲ್ ಫೈರ್ ಮಾಡಿಲ್ಲ. ಯುರೋಪ್ ಆಗಿರಲಿ ಅಥವಾ ಅಮೆರಿಕ, ದಕ್ಷಿಣ ಕೊರಿಯಾ ಅಥವಾ ಚೀನಾ ಆಗಿರಲಿ, ಈ ಎಲ್ಲ ದೇಶಗಳ ATAGSಗಳು ಸಾಧಿಸಿದ ಗರಿಷ್ಠ ರೇಂಜ್ 35ರಿಂದ 41 ಕಿಲೋಮೀಟರ್ಗಳ ನಡುವೆ ಇದೆ. ಹಾಗೂ ಅವುಗಳ ಎಕ್ಸ್ಪಾಂಡ್ ರೇಂಜು ಕೂಡ 40ರಿಂದ 45 ಕಿಲೋಮೀಟರ್ಗಳು ಇದೆ. ಆದರೆ 45 ಕಿಲೋಮೀಟರ್ ವ್ಯಾಪ್ತಿಯನ್ನು ಮುರಿದು ತನ್ನ ATAGSನಿಂದ 48 ಕಿಲೋಮೀಟರ್ ವ್ಯಾಪ್ತಿಯನ್ನು ಸಾಧಿಸಿದ ಏಕೈಕ ದೇಶ ನಮ್ಮ ಭಾರತವಾಗಿದೆ. ರಕ್ಷಣಾ ಸಚಿವಾಲಯವು ಭೂಸೇನೆಯ ಶಸ್ತ್ರಾಸ್ತ್ರಗಳ ಆಧುನೀಕರಣಕ್ಕಾಗಿ ವಿದೇಶಿ ಶಸ್ತ್ರಾಸ್ತ್ರಗಳ ಬದಲಾಗಿ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಆದ್ಯತೆ ನೀಡುವ ಬಗ್ಗೆ ಹೇಳಿದೆ. ಹಾಗೂ ಭಾರತದ ಈ ಸ್ವದೇಶಿ ಶಸ್ತ್ರಾಸ್ತ್ರಗಳು ಈ ವಿದೇಶಿ ಶಸ್ತ್ರಾಸ್ತ್ರಗಳನ್ನು ರಿಪ್ಲೇಸ್ ಮಾಡಲಿದೆ. ಇದರ ಜೊತೆಗೆ ಭಾರತವು ಈಗ ಯುರೋಪ್, ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ತನ್ನ ಈ ಶಸ್ತ್ರಾಸ್ತ್ರಗಳನ್ನು ಆಕ್ರಮಣಕಾರಿಯಾಗಿ ಇರಿಸಲಿದೆ. ಆದರೆ ಭಾರತದ ಈ ಕ್ರಮವು ಯುರೋಪಿಯನ್ ರಕ್ಷಣಾ ಕಂಪನಿ ಎಕ್ಸ್ಕ್ಯಾಲಿಬರ್ ಆರ್ಮಿಯ ಚಿಂತೆಯನ್ನ ಹೆಚ್ಚಿಸಿದೆ. ಹಾಗೂ ಜೆಕ್ ಗಣರಾಜ್ಯದ ಅತಿ ದೊಡ್ಡ ರಕ್ಷಣಾ ಕಂಪನಿ ಎಕ್ಸ್ಕ್ಯಾಲಿಬರ್ ಆರ್ಮಿ ಭಾರತದ ಈ ಶಸ್ತ್ರಾಸ್ತ್ರಕ್ಕೆ ಪೈಪೋಟಿ ನೀಡುವ ವಿಷಯದಲ್ಲಿ ನೇರವಾಗಿ ಕೈ ಎತ್ತಿದೆ. ರಕ್ಷಣಾ ಕಂಪನಿ ಈ ಎಕ್ಸ್ಕ್ಯಾಲಿಬರ್ ಆರ್ಮಿ ಮೊರೊನಾ ಹೆಸರಿನ ಅತ್ಯಾಧುನಿಕ ಹಾವಿಜರ್ ತೋಪುಗಳನ್ನು ತಯಾರಿಸಿದ್ದು, ಇದರ ಗರಿಷ್ಠ ವ್ಯಾಪ್ತಿ ಕೇವಲ 41 ಕಿಲೋಮೀಟರ್. ಹಾಗೂ ಎಕ್ಸ್ಕ್ಯಾಲಿಬರ್ ಆರ್ಮಿಯ ಈ ತೋಪುಗಳ ಬೆಲೆ 45 ಕೋಟಿಗೂ ಹೆಚ್ಚು. ಹಾಗೆ ನೋಡೋದಾದ್ರೆ ಇದೇ ಬೆಲೆಗೆ ಭಾರತದ 3 ATAGSಗಳನ್ನು ಖರೀದಿಸಬಹುದು. ಹಾಗೇನೇ ಗೆಳೆಯರೆ, ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಹೇಳುವುದಾದ್ರೆ, ಈ ಎಕ್ಸ್ಕ್ಯಾಲಿಬರ್ ಆರ್ಮಿ ಅದೇ ರಕ್ಷಣಾ ಕಂಪನಿ ಆಗಿದ್ದು, ಒಂದು ಕಾಲದಲ್ಲಿ ಇದು ಭಾರತದ ಭೂಸೇನೆಗೆ ಶಸ್ತ್ರಾಸ್ತ್ರಗಳ ಆಧುನೀಕರಣದ ಪ್ರಸ್ತಾವನೆಯನ್ನ ಕೊಟ್ಟಿತ್ತು. ಭಾರತದ ಹಳೆಯ T-72 ಟ್ಯಾಂಕುಗಳನ್ನು ಮತ್ತು BMP-2 ಇನ್ಫಿನಿಟಿ ಫೈಟಿಂಗ್ ವೆಹಿಕಲ್ಗಳನ್ನು ಯುದ್ಧಕ್ಕೆ ಸರಿ ಹೊಂದುವಂತೆ ಅಪ್ಗ್ರೇಡ್ಗಾಗಿ ಪ್ರಸ್ತಾವನೆಯನ್ನ ನೀಡಿತ್ತು. ಆದರೆ ಈಗ ಭಾರತಕ್ಕೆ ಆಧುನೀಕರಣದ ಪ್ರಸ್ತಾವನೆ ನೀಡಿದ ಈ ಎಕ್ಸ್ಕ್ಯಾಲಿಬರ್ ಆರ್ಮಿ ಇವತ್ತಿಗೆ ಸ್ವತಃ ಭಾರತದ ATAGSಗೆ ಪೈಪೋಟಿ ನೀಡುವ ಸ್ಥಿತಿಯಲ್ಲಿಲ್ಲ. ಜಗ್ಗಣ ರಾಜ್ಯದ ಎಕ್ಸ್ಕ್ಯಾಲಿಬರ್ ಆರ್ಮಿ ಭೂ ಆಧಾರಿತ ಶಸ್ತ್ರಾಸ್ತ್ರಗಳ ಆಧುನೀಕರಣ ಮತ್ತು ದುರಸ್ತಿ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದೆ ಅಂತ ಹೇಳಿಕೊಳ್ಳುತ್ತದೆ. ಆದರೆ ಈಗ ಇದೇ ರಕ್ಷಣಾ ಕಂಪನಿ ಭಾರತದ ತಾಂತ್ರಿಕ ಸಾಮರ್ಥ್ಯಕ್ಕೆ ಪೈಪೋಟಿ ಕೊಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಒಪ್ಪಿಕೊಂಡಿದೆ. ಒಟ್ಟಿನಲ್ಲಿ ಭಾರತದ ಈ ಶಸ್ತ್ರಾಸ್ತ್ರ ಪಾಶ್ಚಿಮಾತ್ಯ ದೇಶಗಳ ಶಸ್ತ್ರಾಸ್ತ್ರಗಳಿಗೆ ತೀವ್ರ ಪೈಪೋಟಿ ನೀಡಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.